ಹಲೋ ಸ್ಟಾರ್ಟ್. ಮೊದಲಿಗೆ ಇವತ್ತಿನ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಎಲ್ಲ ಬೆಳಗಾವಿ ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು, ಪದಾಧಿಕಾರಿಗಳಿಗೆ, ಸಮಸ್ತ ಬೆಳಗಾವಿ ನಾಗರಿಕರಿಗೆ ಶುಭ ಹಾರೈಸುತ್ತಾ, ಇವತ್ತು ಏನು ಕಾಂಗ್ರೆಸ್ಸಿನ ಒಂದು ಬೆಳವಣಿಗೆ, ಪದಾಧಿಕಾರಿಗಳು, ಅನೇಕ ಪದಾಧಿಕಾರಿಗಳ ಶ್ರಮದಿಂದ ಇವತ್ತು ಕಾಂಗ್ರೆಸ್ ಕರ್ನಾಟಕ ಸರ್ಕಾರದಲ್ಲಿ ರಾಜ್ಯಭಾರ ಮಾಡ್ತಾ ಇದೆ. ಅದೇ ರೀತಿಯಾಗಿ ಬೆಳಗಾವಿ ನಗರದಲ್ಲಿ ನಾವೆಲ್ಲ ಯೂತ್ ಕಾಂಗ್ರೆಸ್ 1998ರಲ್ಲಿ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಏನು ಪಕ್ಷವನ್ನು ಜಾಯ್ನ್ ಆಗಿದ್ದೀವಿ. ಅದೇ ವೇಳೆ ನಮ್ಮ ಸೀಮಾ ಇನಾಮದಾರ್ ಇವಳು 99ರಲ್ಲಿ ಇವರನ್ನು ಯೂತ್ ಕಾಂಗ್ರೆಸ್ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ನೇಮಕ ಮಾಡಿದೆ. ಆಗ ಅನೇಕ ಮಹಿಳೆಯರನ್ನು, ವಿದ್ಯಾರ್ಥಿಗಳನ್ನು ಇವರು ಸಂಘಟನೆ ಮಾಡಿ 99ರಲ್ಲಿ ಇವರ ನೇತೃತ್ವದಲ್ಲಿ ಸುಮಾರು ಒಂದು 20ರಿಂದ 25 ವಿದ್ಯಾರ್ಥಿನಿಯರು, ಮಹಿಳೆಯರು ಪಕ್ಷದ ಪದಾಧಿಕಾರಿಗಳಾಗಿ, ಪಕ್ಷದ ಕಾರ್ಯಕರ್ತರಾಗಿ ಸೇರ್ಪಡೆಗೊಂಡರು ಕಾಂಗ್ರೆಸ್ಸನ್ನು. ಮೊದಲ ಬಾರಿಗೆ ರಮೇಶ್ ಕುಡ್ಚಿ ಅವರು MLA ಟಿಕೆಟನ್ನು ಪಡೆದುಕೊಂಡರು. ಅದೇ ಮೊದಲ ಬಾರಿ ಬೆಳಗಾವಿ ಇತಿಹಾಸದಲ್ಲಿ 45 ವರ್ಷಗಳಿಂದ ಕಾಂಗ್ರೆಸ್ MLA ಇರಲಿಲ್ಲ. ಮೊದಲ ಬಾರಿ ರಮೇಶ್ ಕುಡ್ಚಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕ ಮೇಲೆ ಸೀಮಾ ಇನಾಮದಾರ್ ಆಗಲಿ, ನಾವಾಗಲಿ, ಎಲ್ಲ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡಿ ರಮೇಶ್ ಕುಡ್ಚಿ ಅವರನ್ನು ಮೊದಲ ಬಾರಿಗೆ ನಾವು MLAಯನ್ನಾಗಿ ಆಯ್ಕೆ ಮಾಡಿದ್ವಿ. ಈ ರಮೇಶ್ ಕುಡ್ಚಿ ಅವರ ಒಂದು ಗೆಲುವಿನಲ್ಲಿ ಯುವ ಕಾಂಗ್ರೆಸ್ನ ತಮ್ಮಂಥ ಕಾರ್ಯಕರ್ತರ ಶ್ರಮ ಬಹಳವಿತ್ತು. ಆ ವೇಳೆಯಲ್ಲಿಯೂ ಸಹ ಸೀಮಾ ಇನಾಮದಾರ್ ತಮ್ಮ ಕೆಲವು ವಾರ್ಡ್ಗಳಲ್ಲಿ, ಮೈನಾರಿಟಿ ವಾರ್ಡ್ಗಳಲ್ಲಿ ಮಹಿಳೆಯರನ್ನು ಆರ್ಗನೈಸ್ ಮಾಡಿ ಪ್ರತಿಯೊಂದು ಮತ, ಯಾವುದೇ ಮತ ಮೈನಾರಿಟಿ ವೋಟ್ಸ್ಗಳು ವೇಸ್ಟ್ ಆಗಬಾರ್ದಾಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಎಲ್ಲ ಓಟುಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕುವ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಿ ಬಹಳ ಶ್ರಮ ಪಟ್ಟಿದ್ದಾಳೆ. ಪಕ್ಷ ಇಂಥ ಒಂದು 20-25 ವರ್ಷಗಳಿಂದ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತಳಾಗಿ ಪಕ್ಷವನ್ನು ಬಿಡದೆ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಾ ಬಂದಂಥ ಸೀಮಾ ಇನಾಮದಾರ್ ಇವರು ಮೊದಲ ಬಾರಿಗೆ ಆರ್ಗನೈಸಿಂಗ್ ಸೆಕ್ರೆಟರಿ, ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಮತ್ತು DCC ಒಂದು ರಾಜ್ಯ ಕಮಿಟಿಯಲ್ಲೂ ಸಹ ಪದಾಧಿಕಾರಿಯಾಗಿ ಕೆಲಸ ಮಾಡಿದರು. ಅದೇ ರೀತಿಯಾಗಿ ಸೋಷಿಯಲ್ ವರ್ಕ್, ಕಾಂಗ್ರೆಸ್ ಸೇವೆ ಅಲ್ಲದೆ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಒಂದು NGOವನ್ನು ಮಾಡಿ ಅಖಿಲ ಭಾರತೀಯ ಮಹಿಳಾ ಒಂದು ಸೊಸೈಟಿಯನ್ನು ಮಾಡಿ ಅವರ ಮೈನಾರಿಟಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಅವುಗಳನ್ನು ಪ್ರತಿಭಟಿಸಿ ಅವರ ಸಲುವಾಗಿ ನ್ಯಾಯಕ್ಕಾಗಿ ಈಗಲೂ ಸಹ ಹೋರಾಡ್ತಾ ಇದ್ದಾಳೆ. ಇಂತಹ ಒಂದು ಕಾರ್ಯಕರ್ತರನ್ನು ಗುರುತಿಸಿ ನಮ್ಮ ರಾಜ್ಯ ಮಟ್ಟದ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು ಶ್ರೀಮಾನ್ BK ಹರಿಪ್ರಸಾದ್ ಅವರು ನಮ್ಮ ಅಧ್ಯಕ್ಷರು, ಹಾಗೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಸಹ ಇಂತಹ ಒಂದು ಒಳ್ಳೆಯ ಕಾರ್ಯಕರ್ತರನ್ನು ಗುರುತಿಸಿ KPCC ಮಹಿಳಾ ಪದಾಧಿಕಾರಿಯಲ್ಲಿ, ಮಹಿಳಾ ಕಾಂಗ್ರೆಸ್ ರಾಜ್ಯ ಮಟ್ಟದ ಪದಾಧಿಕಾರಿಯಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಇವರಂಥವರನ್ನು ರಾಜ್ಯ ಮಟ್ಟದ ಮಹಿಳಾ ಕಾಂಗ್ರೆಸ್ ಒಂದು ಘಟಕದಲ್ಲಿ ಒಂದು ಒಳ್ಳೆಯ ಯಾವುದಾದರೂ ಒಂದು ಪೋಸ್ಟನ್ನು ನೀಡಿ ಪಕ್ಷಕ್ಕಾಗಿ ಕೆಲಸ ಮಾಡಲು ಇಂಥವರನ್ನು
ಹುರಿದುಂಬಿಸಬೇಕು ಅಂತ ನಾನು ಸಮಸ್ತ ಕಾರ್ಯಕರ್ತರ ಪರವಾಗಿ ನನ್ನ ವೈಯಕ್ತಿಕವಾಗಿ ಆ, ಪಕ್ಷದ ವರಿಷ್ಠರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ರಾಜೇಶ್ ತಿರುಕನ್ನವರ್, ಎಕ್ಸ್ ಕಾರ್ಪೊರೇಟರ್ ಹಾಗೂ ಜನರಲ್ ಸೆಕ್ರೆಟರಿ DCC ಬೆಳಗಾವಿ.